ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಂಗೆ ಈಗ ಆಲ್ರೆಡಿ ಢವ ಢವ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಾನಿ ಭವಿಷ್ಯ ನಿರ್ಧಾರವಾಗುತ್ತೆ. ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣನ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ. ಬಂಧನ ಭೀತಿಯಲ್ಲಿದ್ದಾರೆ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ನಲ್ಲಿ ಭವಾನಿ ಹೆಸರು ಕೂಡ ಕೇಳಿಬಂದಿತ್ತು. ಎಫ್ಐಆರ್ ಅಲ್ಲಿ ಭವಾನಿ ರೇವಣ್ಣ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಭವಾನಿ ರೇವಣ್ಣ ಪರ ವಕೀಲರಿಂದ ವಾದ ಮಂಡನೆ. ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ವಾದ ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗ್ತಾ ಇದೆ. ಏನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಭವಾನಿ ರೇವಣ್ಣ ಭವಿಷ್ಯ. ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ನಿನ್ನೆಯೂ ಕೂಡ ವಿಚಾರಣೆಯಾಗಿ ಇವತ್ತು 11 ಗಂಟೆಗೆ ವಿಚಾರಣೆಯನ್ನ ಮುಂದೂಡಲಾಗುತ್ತೆ. ಭವಾನಿ ಪರ ವಕೀಲ ಸಂದೇಶ್ ಚೌಟ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದ ಎಫ್ಐಆರ್ ಅಲ್ಲಿ ಹೆಸರಿಲ್ಲ. ನೋಡಿ, ಭವಾನಿ ರೇವಣ್ಣ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಭವಾನಿ ರೇವಣ್ಣ ಪರ ವಕೀಲರ ವಾದ, ಎಸ್ಐಟಿ ಯಾವುದೇ ನೋಟಿಸ್ ಅನ್ನ ಇದುವರೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿಲ್ಲ. ಆದರೂ ಕೂಡ ಭವಾನಿ ರೇವಣ್ಣ ಅವರನ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರೋದು. ಸಂದೇಶ್ ಚೌಟ್ ವಾದ ಮಂಡಿಸ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರ ಪರ. ಯಾಕಂದ್ರೆ ಕೆಆರ್ ನಗರ ಸ್ಟೇಷನ್ ಅಲ್ಲಿ ಸಂತ್ರಸ್ತೆಯ ಮಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಅದರಲ್ಲಿ ಆ ಎಫ್ಐಆರ್ ಅಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿಲ್ಲ. ಆದರೂ ಕೂಡ ಇವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ಅದರ ಜೊತೆಗೆ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಇದುವರೆಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ. ಎಸ್ಐಟಿಗೆ ಜಡ್ಜ್ ಸಂತೋಷ್ ಭಗವಾನ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದುವರೆಗೂ ಕೂಡ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ನೀಡಿದ್ಯಾ? ಎಫ್ಐಆರ್ ಅಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನ ಸೇರಿಸಲಾಗಿದೆಯಾ ಅಥವಾ ಇಲ್ವಾ? ಎಸ್ಐಟಿ ತಿಳಿಸಬೇಕು. ನೋಡಿ, ವಾದ ಪ್ರತಿವಾದಗಳು. ಎಸ್ಐಟಿಗೆ ನ್ಯಾಯಾಧೀಶರು ಸಂತೋಷ್ ಭಗವಾನ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಸ್ಐಟಿಗೆ ಜಡ್ಜ್ ಸಂತೋಷ್ ಭಗವಾನ್ ಅವರು ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಗಮನಿಸ್ತಾ ಇದ್ದೀರಾ. ಇದುವರೆಗೂ ಕೂಡ ನೀವು ಭವಾನಿ ಅವರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಹಾಗೆ ಎಫ್ಐಆರ್ ಅಲ್ಲೂ ಕೂಡ ಅವರ ಹೆಸರಿಲ್ಲ. ಭವಾನಿ ರೇವಣ್ಣ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಇದುವರೆಗೂ ಕೂಡ ಕಲೆ ಹಾಕಿರುವಂತಹ ಸಾಕ್ಷ್ಯಗಳು ಎಲ್ಲವನ್ನ ನೋಡಿದ್ರೆ ನೋಡಿ, ಮುಂದೆ ಭವಾನಿ ರೇವಣ್ಣ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಸೇರಿಸಬಹುದು, ಬಂಧನ ಕೂಡ ಮಾಡಬಹುದು ಅನ್ನುವ ಅನುಮಾನ ಇದೆ. ವಾದ ಪ್ರತಿವಾದಗಳಾಗ್ತಾ ಇರೋದು. ಯಾವುದೇ ನೋಟಿಸ್ ಕೊಟ್ಟಿಲ್ಲ ಒಂದು ಕಡೆ, ಎಫ್ಐಆರ್ ಅಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರಿಲ್ಲ. ಇದು ಭವಾನಿ ರೇವಣ್ಣ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇರೋದು. ಅದರ ಜೊತೆಗೆ ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಆನಂದ್, ಭವಾನಿ ರೇವಣ್ಣನ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಯಾವ ರೀತಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗ್ತಾ ಇದೆ? ಪೂರ್ಣಿಮಾ, ಪ್ರಮುಖವಾಗಿ ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಭವಾನಿ ರೇವಣ್ಣ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಗಜಾನನ ಭಟ್ ಅವರು ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಭವಾನಿ ರೇವಣ್ಣ ಪರ ವಕೀಲರು ಎಸ್ಐಟಿಯ ಒಂದು ಕ್ರಮದ ವಿರುದ್ಧ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಎಫ್ಐಆರ್ ನಲ್ಲಿ ಭವಾನಿ ರೇವಣ್ಣ ಹೆಸರನ್ನ ಸೇರಿಸಿಲ್ಲ. ಆದರೂ ಕೂಡ ಕೆಲವು ಮಾಧ್ಯಮಗಳಲ್ಲಿ ಅವರನ್ನ ಆರೋಪಿಯಾಗಿ ಬಿಂಬಿಸಲಾಗ್ತಾ ಇದೆ. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಕಡೆ ಎಸ್ಐಟಿಯಿಂದ ಯಾವುದೇ ಒಂದು ನೋಟಿಸ್ ಅನ್ನು ಕೂಡ ಇದುವರೆಗೂ ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ರೀತಿಯ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಅನ್ನೋ ಒಂದು ವಾದವನ್ನ ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಪರ ವಕೀಲರು ಮಾಡಿರ್ತಕ್ಕಂಥದ್ದು. ಈ ಕಡೆ ಎಸ್ಪಿಪಿ ಜಗದೀಶ್ ಅವರು ಕೂಡ ಈಗಾಗಲೇ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ದಿನೇ ದಿನೇ ಆರೋಪಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರು ಈ ಹಿನ್ನೆಲೆಯಲ್ಲಿ ಇವರನ್ನು ಕೂಡ ಒಂದು ತನಿಖೆಗೆ ಒಳಪಡಿಸ್ತಕ್ಕಂಥ ಒಂದು ಅಗತ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ
ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಂತೋಷ್ ಬಾಬಣ್ಣ ಎರಡನೇ ಆರೋಪಿ ಏನಿದ್ದಾರೆ ಇವರ ಜೊತೆ ಒಂದು ಸಂಪರ್ಕದಲ್ಲಿದ್ರು, ಫೋನ್ನಲ್ಲಿ ಸಂಭಾಷಣೆಯನ್ನ ನಡೆಸಿದ್ರು ಅನ್ನೋ ಒಂದು ವಿಚಾರನೂ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಕಿಡ್ನಾಪ್ ಮಾಡಿರ್ತಕ್ಕಂಥ ಇನ್ನಿಬ್ಬರು ಆರೋಪಿಗಳೇನಿದ್ರು ಅವರು ಕೂಡ ಭವಾನಿ ರೇವಣ್ಣ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನ ಮಾಡಿದ್ರು ಅನ್ನೋ ಒಂದು ವಿಚಾರಗಳು ಕೂಡ SIT ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಅಂಶಗಳನ್ನ ಸೇರಿಸಿ SPP ಜಗದೀಶ್ ಅವರು ಈಗಾಗಲೇ ನ್ಯಾಯಾಲಯಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರು SIT ಅಧಿಕಾರಿಗಳಿಗೆ ಅವರೇ ಖುದ್ದು ಪತ್ರವನ್ನ ಬರೆದು ಈ ರೀತಿ ಏನಾದ್ರೂ ತನಿಖೆ ಇದ್ರೆ ತಮ್ಮನ್ನ ಕರಿಬಹುದು, ನಾನು ಯಾವುದೇ ಸಂದರ್ಭದಲ್ಲೂ ಬಂದು ಹಾಜರಾಗ್ತೀನಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ SIT ಅಧಿಕಾರಿಗಳಿಗೆ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ರು. ಹಾಗಾಗಿ ಈ ಒಂದು ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಒಂದು ಸ್ಪಷ್ಟವಾಗಿ SIT ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾಕೆ ಇನ್ನೂ ಅವರಿಗೆ ಯಾವುದೇ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ, ಮತ್ತೆ ಅವರ ಒಂದು ಬಂಧನವನ್ನ ಮಾಡೋದಕ್ಕೆ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಸಂದೇಶ್ ಚೌಟಾ ಭವಾನಿ ರೇವಣ್ಣ ಪರ ವಕೀಲರೇನಿದ್ದಾರೆ ಇವರು ವಾದವನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಸದ್ಯ ಎರಡೂ ಪರ ಈಗ ವಾದ ಪ್ರತಿವಾದನೂ ಕೂಡ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ವಿರುದ್ಧ ಕೆಲವೊಂದು ಸಾಕ್ಷ್ಯಗಳನ್ನು ಕೂಡ SIT ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಒಂದೊಂದು ಅಂಶ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ರೇವಣ್ಣ ಅವರು ಅವರ ಪತಿ A1 ಆರೋಪಿ ಕಿಡ್ನಾಪ್ ಕೇಸಲ್ಲಿ, ಹಾಗಾಗಿ ಈ ಒಂದು ಪ್ರಭಾವಿಗಳು ಕೆಲವೊಂದು ಸಾಕ್ಷ್ಯಗಳನ್ನು ನಾಶ ಮಾಡಿರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆಕ್ಷೇಪಣೆಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೊಂದು ವಿಚಾರ ಈಗ ನ್ಯಾಯಮೂರ್ತಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಒಂದು ರೀತಿ ಬಂಧನ ಭೀತಿನೂ ಕೂಡ ಶುರುವಾಗಿದೆ. ಯಾಕೆಂತಂದ್ರೆ ದಿನೇ ದಿನೇ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಸಂತ್ರಸ್ತೆಯರು ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ SIT ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಅಂಶಗಳನ್ನ ಪರಿಗಣಿಸಿ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೂ ಕೂಡ SIT ಅಧಿಕಾರಿಗಳು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯ ಇಲ್ಲಿ SIT ಅಧಿಕಾರಿಗಳು ತಮ್ಮ ಆಕ್ಷೇಪಣೆಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಕ್ಷೇಪಣೆಯ ಒಂದು ಪತ್ರ ನಮಗೆ ಸಿಕ್ಕ ನಂತರ ಏನೆಲ್ಲ ಒಂದು ವಿಚಾರಗಳನ್ನ SIT ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸದ್ಯ ಅವರ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ವಾದ ಪ್ರತಿವಾದ ಇನ್ನೂ ಕೂಡ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಅವರ ಒಂದು ಬೇಲ್ ಭವಿಷ್ಯನೂ ಕೂಡ ನಿರ್ಧಾರ ಆಗುತ್ತೆ. ಪೂರ್ಣಿಮಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.